ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಾಳು ಮಾಮಂಗೆ ಇವತ್ತು ಎಲ್ಲರೂ ಸೇರಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾರೆ. ಯಾಕೆ ಅಂದರೆ ಯಾವ ಕಾರಣಕ್ಕೂ ಬಾಳು ಮಾಮನ ಬಿಡಲೇಬಾರ್ದು, ಮದುವೆ ಮಾಡಿಬಿಡ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದರು. ಎಷ್ಟು ಹೇಳಿದ್ರು ಕೇಳಲಿಲ್ಲ ಬಾಳು ಮಾಮ. ಹೇಳ್ದ, ನಾನು ಮದುವೆ ಮಾಡ್ಕೊಳ್ಳಲ್ಲ, ನಾನು ಲೋಕ ಸಂಚಾರಿ, ನನ್ನ ಬಿಟ್ಬಿಡಿ ಅಂತ. ಅವ್ರು ಏನು ಮಾಡಿದ್ರು ಬಿಡ್ತಾ ಇಲ್ಲ, ಮದುವೆ ಅಂತೂ ಮಾಡಿಬಿಡೋದು ಅಂತ ಇದ್ದಾರೆ. ಆಮೇಲೆ ಇಲ್ಲಿ ಯೋಗ ಯಜ್ಞ ಎಲ್ಲ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ಮದುವೆ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ವೈರಾಗಿಗಳು. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಪಾಂಡುರಂಗನ ಕೃಪೆನೋ ಏನೋ ಗೊತ್ತಿಲ್ಲ. ಈ ತಾತಪ್ಪ ಹೇಳ್ತಾನೆ, ಮದುವೆ ಆಗಲಿ, ಬಾಳುದು ಮದುವೆ ಆಗಲಿ, ಮದುವೆ ಆದರೆ ಒಳ್ಳೆಯದು, ಲೋಕ ಕಲ್ಯಾಣ ಆಗುತ್ತೆ, ಇಲ್ಲಾಂದರೆ ಮದುವೆ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಈ ತಾತ ಹೇಳುತ್ತೆ. ಆ ತಾತ ಹೇಳ್ತಾನೆ, ಮದುವೆ ಮಾಡಲೇಬಾರ್ದು, ಬಾಳುಗೆ ಮದುವೆ ಅಂತ ಆಗಬಾರ್ದು ಅಂತ ಹೇಳ್ತಾನೆ. ಕೊನೆಗೆ ಮದುವೆ ಅಂತೂ ಆಗುತ್ತೆ. ಲಾಡು ಮತ್ತು ಜಿಲಾಬಿ, ಲಾಡು ಜಾಂಗೀರು ಬರುತ್ತೆ, ಇವರಿಗೆ ಕೊಟ್ಟು ಬನ್ನಿ ಅಂತ ಕಳಿಸಿರ್ತಾರೆ. ಇಲ್ಲಿ ಸತ್ಯವನ ಅಪ್ಪಂಗೆ ಯಾಕೋ ಸುಸ್ತು, ಸಂಕಟ, ಆ ಥರ ಏನೋ ಮನಸ್ಸಲ್ಲಿ ಕಳವಳ, ಏನಾಗ್ತಿದೆ ಅಂತ ಹೇಳೋಕ್ಕಾಗ್ತಾಯಿಲ್ಲ, ಆ ಥರ ಆಗ್ತಿದೆ. ಆದರೆ ಹೇಳ್ಕೊಳಕ್ಕಾಗ್ತಿಲ್ಲ. ಯಾಕೆ ಅಂತ ಅಂತೂ ಕೇಳ್ದ ಬಾಳು ಒಂದ್ಸಲಿ, ಏನಾಯಿತು ಮಾವ ಅಂತ. ಏನಿಲ್ಲ ಆರಾಮು, ಏನಿಲ್ಲ ಅಂತ ಹೇಳ್ದ. ಆಮೇಲೆ ಬಾಳು ಅಮ್ಮಂಗೆ ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ. ಹೆಂಗೋ ಕೊನೆಗೂ ಒಪ್ಪಿಸಿದ್ದಾಯ್ತಲ್ಲ ಅಂತೇಳ್ಬಿಟ್ಟು. ಮತ್ತು ಬಾಳು ಅಕ್ಕನಿಗೂ ಖುಷಿಯಾಗಿದೆ, ಹೆಂಗೋ ಬಾಳು ಒಪ್ಕೊಂಡಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ. ಸತ್ಯವ ಹೆಂಗೋ ಮದುವೆ ಆದರೆ ಸಾಕು ಅಂತ ಕಾಯ್ತಾಯಿದ್ಲು. ನೆನ್ನೆ ತಾನೇ ಎಷ್ಟು ಒಡವೆ ಬೇಕು, ಎಷ್ಟು ಬಟ್ಟೆ ಬೇಕು ಅಂತೆಲ್ಲ ಕೇಳ್ತಾಯಿದ್ರು. ಯಾವುದು ಬೇಡ ನನಗೆ, ನನ್ನ ಮದುವೆ ಒಂದು ಚೆನ್ನಾಗಾದರೆ ಸಾಕು ಅಂತಿದ್ಲು. ಅಂತೂ ಇಂತೂ ಇವತ್ತು ಮದುವೆ ಏರ್ಪಾಡು ಆಗಿದೆ. ಆಮೇಲೆ ಗಂಡು ರೆಡಿಯಾಗಿದೆ, ಈ ಕಡೆ ಹೆಣ್ಣು ರೆಡಿ ಮಾಡ್ತಾಯಿದ್ದಾರೆ. ಊರು ಗೌಡನೂ ಬಂದವನೇ, ಗೌಡನ ಹೆಂಡ್ತಿ, ಗೌಡನ ಮಗ ಎಲ್ಲರೂ ಮದುವೆಗೆ ಬಂದಿದ್ದಾರೆ. ಕರೆದು ಬಂದಿದ್ನಲ್ಲ, ಎಲ್ಲರೂ ಬಂದಿದ್ದಾರೆ. ಆಮೇಲೆ ಇದಕ್ಕಿಂತ ಇಂಪಾರ್ಟೆಂಟು ಇನ್ನೂ ಕೆಲವು ವ್ಯಕ್ತಿಗಳು ಬರ್ತಾರೆ ಲಾಸ್ಟಲ್ಲಿ. ಆದರೆ ಈ ಗೌಡ ಮದುವೆ ಆಗುತ್ತೆ ಹಿಂಗೆ ಅನ್ಕೋತಾ ಇದ್ದ. ಅಂತೂ ಲಾಸ್ಟಲ್ಲಿ ಮದುವೆ ಏರ್ಪಾಡು ಆಯಿತು. ಎಲ್ಲರೂ ಬಂದು ಬಳಗ, ಕುಲೋಸ್ತರು ಎಲ್ಲ ಬಂದಿದ್ದಾರೆ, ದೂರದಿಂದನೂ ಎಲ್ಲ ಬಂದಿದ್ದಾರೆ. ಈ ಕಡೆ ಗೌಡನ ಹೆಂಡ್ತಿಗೆ ಖುಷಿ, ಅಂದರೆ ಸುಮ್ಮನೆ ನಗ್ತಿದ್ದಾಳೆ. ಏಕೆಂದರೆ ಅವ್ರು ಗುಂಡಿಗೆ ಮದುವೆ ಆಗಿಲ್ಲಲ್ಲ, ಬಾಳನ ಫ್ರೆಂಡೇ ಅಲ್ಲ ಗುಂಡಿಗೆ ಇನ್ನೂ ಮದುವೆ ಆಗಿಲ್ಲ. ಆದರೆ ಇವನಿಗೆ ಬಾಳುಗಾಯ್ತಲ್ಲ ಅನ್ನೋ ಹೊಟ್ಟೆ ಉರಿ ಇದೆ, ತೋರ್ಪಡಿಸ್ಕೊಳ್ತಾ ಇಲ್ಲ. ಅಲ್ಲಿ ಆರಾಮಾಗಿ ಬಂದು ಮದುವೆಗೆ ಪಾಲ್ಗೊಂಡಿದ್ದಾಳೆ. ಇವಾಗ ಶಾಸ್ತ್ರಗಳು ಸ್ಟಾರ್ಟು. ಹೆಣ್ಣು ಕರ್ಕೊಂಬರೋಕ್ಕೆ ಹೋಗಿದ್ದಾರೆ, ಹೆಣ್ಣು ಕರ್ಕೊಂಬರ್ತಾ ಇದ್ದಾರೆ. ಸತ್ಯವ ರೆಡಿಯಾಗಿದ್ದಾಳೆ, ಮಂಟಪಕ್ಕೆ ಬರ್ತಾ ಇದ್ದಾಳೆ. ಎಲ್ಲರೂ ನೋಡ್ತಿದ್ದಾರೆ, ಎಲ್ಲ ತಲೆ ಮೇಲೆ ಸೆರಗೊಚ್ಕೊಂಡೇ ಇರ್ತಾರೆ. ಹಾಗೆ ಇವ್ರದ್ದು ಸಂಪ್ರದಾಯ ಈ ರೀತಿ. ಆಮೇಲೆ ಬಾಳು ಮಾಮ ರೆಡಿಯಾಗಿದ್ದಾನೆ. ಬಾಳು ಅಂತೂ ಫಸ್ಟೇ ರೆಡಿಯಾಗವನೇ. ಅವನಿಗೂ ಹೂವೆಲ್ಲ ಮುಡಿಸಿದ್ದಾರೆ, ಪಂಚೆ ಎಲ್ಲ ಉಡಿಸಿ, ಹೂವು ತಲೆಗೆಲ್ಲ ಹೂವು ಮುಡಿಸಿ, ಏನು ಅವ್ರ ಸಂಪ್ರದಾಯದ ಥರ ಮಾಡ್ತಾರೆ. ಫಸ್ಟು ಹೂವಿನರ ಹಾಕಿ ಗಂಡು ಹೆಣ್ಣಿಗೆ ಹಾಕೋದು, ಹೆಣ್ಣು ಗಂಡಿಗೆ ಹಾಕೋದು. ಮತ್ತು ಬಾಳು ಅಪ್ಪ ಕೂಡ ಖುಷಿಯಾಗೇ ಇದ್ದಾನೆ, ಅವನಿಗೂ ತುಂಬ ಖುಷಿಯಾಗಿದೆ. ಹೆಂಗೋ ಬಾಳು ಮದುವೆ ಆಯ್ತಲ್ಲ ಅನ್ನೋದೇ ಒಂದು ಸಂಭ್ರಮ ಇವ್ರ ಮನೆಯಲ್ಲಿ. ಊಟ ಅಂತೂ ಇನ್ನೂ ಅಚ್ಚುಕಟ್ಟಾಗೆ ಅಡುಗೆ ಎಲ್ಲ ಮಾಡಿಸ್ತಾವ್ರೆ, ಎಲ್ಲ ಬೇಗ ಆಯಿತು. ಎಷ್ಟೋ ಹೇಳ್ದ ಬಾಳು, ನನ್ನ ಮದುವೆ ಆಗಲ್ಲ, ಮಾಡಬೇಡಿ ನನಗೆ ಮದುವೆ ಅಂತ. ಆದರೆ ಕೇಳಲಿಲ್ಲ. ಇವಾಗ ಸತ್ಯವನ್ನು ಮತ್ತು ಬಾಳನ್ನು ಕೂರಿಸಿ ಅರಿಶಿಣದ ಶಾಸ್ತ್ರ ಮಾಡಬೇಕು. ಅರಿಶಿಣ ಶಾಸ್ತ್ರ ಮಾಡೋಕ್ಕೆ ಅವರು ಹೆಂಗೆ ಅಂದರೆ ಅವ್ರ ಸಂಪ್ರದಾಯದ ಪ್ರಕಾರ 2 ಎಲೆ ತೊಗೊಳ್ತಾರೆ. ಎಲೆ ತೊಗೊಂಡು ಅರಿಶಿನ ಕಲಸಿಟ್ಟಿರ್ತಾರಲ್ಲ, ಅದಕ್ಕೆ ಹಿಂಗೆ ಕೈ ಎದ್ಕೊಂಡು ಎರಡು ಎಲೆ ತೊಗೊಂಡು 2 ಎಲೆಲೂ ಹಿಂಗೆ ಎತ್ಕೊಂಡು ಅವರಿಗೆ ಕೆನ್ನೆಗೆ ಕೈಗೆ ಹಚ್ಚೋದು. ಈ ರೀತಿ ಅವ್ರ ಸಂಪ್ರದಾಯ.
ಚೆನ್ನಾಗಿದೆ ಅದೊಂಥರ. ಏಕೆ ಅಂದರೆ ಹಚ್ಚೋರ ಕೈ ಎಲ್ಲ ಗಲೀಜಾಗಲ್ಲ, ಆರಾಮಾಗುತ್ತೆ. ಇದೊಂಥರ ಹೊಸ ಸಂಪ್ರದಾಯ, ನೋಡಿ ಎಲ್ಲರೂ ಕಲಿಬೋದು. ಆಮೇಲೆ ಸುಗ್ಗಿ ಕುಣಿಯೋದು, ಸುಗ್ಗಿ ಕುಣಿಯೋದು ತುಂಬ ಚೆನ್ನಾಗಿದೆ. ಆ ಕಾಲದಲ್ಲೆಲ್ಲ ಎಷ್ಟು ಚೆಂದ ಸುಗ್ಗಿ ಕುಣಿಯೋರು ಅಂದರೆ ನೋಡೋಕ್ಕೆ ಅದ್ಭುತ, ಎರಡು ಕಣ್ಣು ಸಾಲ್ತಿರಲಿಲ್ಲ. ಅದೇ ಸಂಪ್ರದಾಯದ ಪ್ರಕಾರ ಸುಗ್ಗಿ ಕುಣಿಯೋದು ಚೆನ್ನಾಗಿದೆ. ಇವ್ರುಗಳು ಕೂಡ ಎಲ್ಲ ಸುಗ್ಗಿ ಕುಣ್ಕೊಂಡು ಎಷ್ಟು ಸಂಭ್ರಮ ಪಡ್ತಿದ್ದಾರೆ ನೋಡಿ. ಈ ಕಡೆ ಅದೇ ಸೀರೆ ಕೊಡೋದು ಸಂಪ್ರದಾಯ ಇರುತ್ತಲ್ಲ, ಹಾಗಾಗಿ ಸತ್ಯವಂಗೆ ಸೀರೆ ಕೊಡ್ತಾಯಿದ್ದಾರೆ. ಸೀರೆ ಕುಪ್ಸ ಎಲ್ಲ ಕೊಟ್ಟು ಎಲೆ ಅಡಿಕೆ, ಅರಿಶಿನ, ಕುಂಕುಮ, ತಾಂಬೂಲ ಎಲ್ಲ ಕೊಟ್ಟು ಹುಡುಗಿನ ನಮ್ಮದು ಅಂತ ಮಾಡ್ಕೊಳ್ಳೋ ಸಂಪ್ರದಾಯ ಅನಿಸುತ್ತೆ. ಅದನ್ನು ಮಾಡ್ತಿದ್ದಾರೆ. ಕೈ ತುಂಬ ಬಳೆ ತೊಡಿಸಿದ್ದಾರೆ, ಮತ್ತು ತಲೆಗೆ ಮುಂದಕ್ಕೆ ಹೂ ಮುಡಿಸಿದ್ದಾರೆ. ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಸತ್ಯವನ್ನ ಅಮ್ಮ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾಳೆ. ಹೆಂಗೋ ಆಯ್ತಲ್ಲ ಮಗಳು ಮದುವೆ ಅನ್ನೋದೊಂದು ಸಂಭ್ರಮ, ಸಂತೋಷ. ಹೀಗೆ ಎಷ್ಟು ಸಂಪ್ರದಾಯಗಳು ನಮಗೆ ಗೊತ್ತೇ ಇರಲ್ಲ. ನಮ್ಮ ಕಡೆ ಎಲ್ಲ ಇವಿರಲ್ಲವಲ್ಲ, ನಮಗೆ ಗೊತ್ತೇ ಇರಲ್ಲ. ಇಲ್ಲಿ ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಈ ಸಂಪ್ರದಾಯ ಎಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಇವರು ಆಚರಣೆ ಮಾಡೋ ರೀತಿಯೂ ತುಂಬ ಚೆನ್ನಾಗಿದೆ. ಇವ್ರು ಯಾವಾಗಲೂ ತಲೆ ಮೇಲೆ ಸೆರಗೊತ್ಕೊಂಡು ಎಷ್ಟು ಚೆಂದ ಇರ್ತಾರೆ ನೋಡಿ, ನೋಡೋಕ್ಕೆ ಒಂದು ಚೆಂದ. ಇವಾಗ ಸುಗ್ಗಿ ಕುಣಿತಾ ಇರ್ತಾರಲ್ಲ, ಅಲ್ಲೇ ಎಲ್ಲ ನೋಡ್ತಾ ಇರ್ತಾರೆ. ಆಮೇಲೆ ಶಾಸ್ತ್ರಗಳು ನಡೀತಾ ಇರ್ತವೆ. ಸತ್ಯವನ್ನ ಅಜ್ಜಿ ಕೂಡ ಖುಷಿಯಾಗೇ ಇದ್ದಾಳೆ. ಆಮೇಲೆ ಬಾಳು ಅಮ್ಮ ಕೂಡ ಖುಷಿ, ಬಾಳು ಅಕ್ಕನೂ ಖುಷಿ. ಆಮೇಲೆ ಸಂಧ್ಯಾ ಅವನು ಕೂಡ ಖುಷಿ ಪಡ್ತಾ ಇದ್ದಾನೆ, ಕುಣಿತಾನೆ. ಅವನಿಗಿನ್ನೂ ಹೆಣ್ಣು ಸಿಕ್ಕಿಲ್ಲ. ಬಾಳುಗೆ ಮಾತ್ರ ಮದುವೆ ಆಗ್ತಾಯಿದೆ, ಅವನಿಗಿನ್ನೂ ಹೆಣ್ಣು ಸಿಕ್ಕಿಲ್ಲ. ಹಂಗಾಗಿ ಅವನಿಗೆ ಖುಷಿ. ಇಲ್ಲಿ ವೈರಾಗಿಗಳು ಈ ಥರ ಮದುವೆ ನಡೀತಾ ಇದೆಯಲ್ಲ ಅನ್ನೋ ಖುಷಿಯಲ್ಲಿ ಇರ್ತಾರೆ. ಮತ್ತು ಈ ರೀತಿ ಯೋಗ ಯಜ್ಞ ಮಾಡಿಕೊಂಡು ಮದುವೆ ನಿಲ್ಲಿಸ್ಬೇಕು ಅನ್ನೋದೊಂದು ಇಂಪಾರ್ಟೆಂಟ್ ವಿಷಯ ಇಟ್ಕೊಂಡು ಯಜ್ಞ ಮಾಡ್ತಾಯಿದ್ದಾನೆ. ಆ ಯಜ್ಞದಲ್ಲಿ ಈ ತಾತ ಅಂತೂ ಸೋಲ್ತಾನೆ ಅನಿಸುತ್ತೆ. ಮದುವೆ ಇನ್ನು ಎಲ್ಲ ಶಾಸ್ತ್ರನೂ ಮುಗಿದಿದೆ, ಇನ್ನು ತಾಳಿ ಕಟ್ಟೋದೊಂದು ಬಾಕಿ ಇದೆ ಅಷ್ಟೇ. ಆಮೇಲೆ ಇದ್ರ ಶಾಸ್ತ್ರ ಯಾವುದು, ಅರಿಶಿನ ಶಾಸ್ತ್ರ ಆದಮೇಲೆ ಇವನು ಈ ವೈರಾಗಿ ಜೊತೆ ಇರೋನು ಸುಮ್ಮನೆ ಕಿರುಚುತ್ತಾನೆ. ಇವನದೊಂದು ರೀತಿ ಕಾಯಿಲೆ ಅವನಿಗೆ, ಯಾವಾಗಲೂ ಅರ್ಚೋದು ಕಿರ್ಚೋದೇ ಒಂದು. ಜೊತೆಗೆ ಒಬ್ಬರನ್ನ ಇಟ್ಕೊಂಡಿದ್ದಾನೆ ಆ ತಾತ. ಹಂಗಾಗ್ಬಿಟ್ಟು ಇವನಿಗೆ ಇವಾಗ ಲಾಡು ಮತ್ತು ಜಾಂಗೀರ್ ಬರ್ತದೆ, ಅದನ್ನು ತಿಂತಾನೆ ಚೆನ್ನಾಗಿ, ಖುಷಿಯಾಗಿ ಇರ್ತಾರೆ. ಮದುವೆ ಏನಕ್ಕೆ ನಿಲ್ಲಿಸ್ಬೇಕು ಅಂತ ಗೊತ್ತಿಲ್ಲ. ಇದು ಗೌಡ ಹೇಳಿರ್ತಾನೆ ಅವತ್ತೊಂದು ದಿನ, ಅವನು ಮದುವೆ ಆಗಬಾರ್ದು, ಬಾಳೋದು ಮದುವೆ ನಿಲ್ಲಿಸ್ಬೇಕು ಅಂತ ಹೇಳಿರ್ತಾನಲ್ಲ, ಅದು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ತಾರೆ ಅನ್ಸುತ್ತೆ ಇವರು. ಈಗ ಬಾಳನ್ನ ಕೂರಿಸಿ ಬಾಳು ಹೆಂಡ್ತಿ ಆಗುವಂಥ ಸತ್ಯವನ್ನು ಕೂಡ ಕರೀತಾ ಇದ್ದಾರೆ ನೋಡಿ. ಬಾಳೆ ಕಂಬನೆಲ್ಲ ನಟ್ಟಿದ್ದಾರೆ, ಚೆನ್ನಾಗಿದೆ. ಮನೆ ಎಲ್ಲ ಶೃಂಗಾರ ಮಾಡಿದ್ದಾರೆ, ಎಷ್ಟು ಚಂದಕ್ಕೆ. ಮತ್ತು ತುಳಸಿ ಕಟ್ಟೆ ನೋಡಿ ಹೆಂಗಿದೆ, ದೀಪ ಹಚ್ಚೋದಕ್ಕೆ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗೂ ಕಾಣುತ್ತೆ ಕೂಡ. ಒಂದು ಸಣ್ಣ ಟೇಬಲ್ ಮೇಲೆ ಅದು ಶೃಂಗಾರ ಮಾಡಿದ್ದಾರೆ. ಮತ್ತು ಇನ್ನೊಬ್ಬರು ಗೌಡನಿಗಿಂತ ಇನ್ನೂ ದೊಡ್ಡ ಗೌಡರು ಬರ್ತಾರೆ. ಅವ್ರು ಬಂದಾಗ ಕುಕ್ಕೆ ತುಂಬ ಏನೋ ತರ್ತಾರೆ, ಅದಕ್ಕೆ ಬಟ್ಟೆ ಕಟ್ಟಿರ್ತಾರೆ. ಅದನ್ನು ಪ್ರೆಸೆಂಟೇಷನ್ ಆಗಿ ಕೊಡ್ತಾಯಿದ್ದಾರೆ. ಏನಿದೆಯೋ ಅದರೊಳಗೆ ಗೊತ್ತಿಲ್ಲ, ಚಿನ್ನ ಇದೆಯೋ, ದುಡ್ಡಿದೆಯೋ, ಏನಿದೆಯೋ, ನಗ ಇದೆಯೋ, ನಾಣ್ಯ ಇದೆಯೋ, ಅಥವಾ ಇನ್ನೇನು ತುಂಬಿದಾರೋ ಗೊತ್ತಿಲ್ಲ. ಒಟ್ಟಿಗೆ ಆ ಕುಕ್ಕೆಗೆ ಸುತ್ತಲೂ ಬಟ್ಟೆ ಕಟ್ಟಿದ್ದಾರೆ. ಅದನ್ನು ಬಾಳುಗೆ ಕೊಡಲಿಕ್ಕೆ ಅಂತ ಬಂದಿದ್ದಾರೆ. ಬಾಳು ಮಾತಾಡಿಸ್ತಾ ಇದ್ದಾನೆ ಅವ್ರನ್ನ. ಇಲ್ಲಿ ಅಮ್ಮ ಮಗಳು ಇಬ್ಬರೂ ಆಯ್ತಲ್ಲ ಮದುವೆ ಅನ್ನೋ ಖುಷಿಗೆ ಅಳ್ತಾ ಇದ್ದಾರೆ. ಅವಳಿಗಂತೂ ಗಂಗವ್ಗೆ ಖುಷಿ. ಹೆಂಗೋ ಇವ್ರ ಕೈಯಲ್ಲಿ ಆಗದೆ ಇದ್ದಿದ್ದನ್ನು ನಾನು ಸಾಧಿಸಿದ್ನಲ್ಲ, ಮದುವೆಗೆ ಕರೆದು ಆಗೋದೇ ಇಲ್ಲ ಅಂದ ಬಾಳು, ಅದರಲ್ಲೂ ಅವನು ಹಿಡಿದು ನಿಲ್ಲಿಸಿ ಅವನಿಗೆ ಒಪ್ಪಿಸಿ ಅವನಿಗೆ ಮದುವೆ ಮಾಡ್ತಾಯಿದ್ದೀನಲ್ಲ ಅನ್ನೋ ಸಂತೋಷ ಇವಳಿಗೆ. ತುಂಬಾ ಸಂತೋಷ. ಒಂದು ಕಡೆ ಇವಳು ಗಂಡುಗೆ ಯಾಕೋ ಆರೋಗ್ಯ ಕೈ ಕೊಡ್ತಾ ಇದೆ, ಏನೋ ಸುಸ್ತು ಸಂಕಟ ಏನಾಗುತ್ತೋ ಗೊತ್ತಿಲ್ಲ. ಅದನ್ನು ಯಾರೂ ಅಬ್ಸರ್ವ್ ಮಾಡ್ತಾಯಿಲ್ಲ. ಅವರೆಲ್ಲ ಮದುವೆ ಬಗ್ಗೆನೇ ತಲೆ ಕೆಡಿಸ್ಕೊಂಡಿದ್ದಾರೆ ಹೊರತು ಅವನ ಬಗ್ಗೆ ಯಾರೂ ನೋಡ್ತಾ ಇಲ್ಲ.
ಬಾಳು ಒಂದ್ಸಲಿ ನೋಡ್ದೆ ಅಷ್ಟೇ. ಈಗ ಮದುವೆ ಆಯಿತು, ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ದಂಪತಿಗಳಿಬ್ಬರು. ಆಯಿತು ಊಟ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಇವರೇ ಕುಕ್ಕಿಯಲ್ಲಿ ತಂದು ಕೊಟ್ಟಿದ್ದು, ಅದೇನೋ ಗೊತ್ತಿಲ್ಲ, ನಗನಾಣ್ಯ ಇರ್ಬೋದು. ಎಲ್ಲ ತಂದು ಕೊಟ್ಟ ಮೇಲೆ ಅವರು ಊಟ ಮಾಡ್ಕೊಂಡು ಹೋಗ್ಬೇಕು, ಹೊಟ್ಟೆ ತುಂಬ ಅಂತಾರೆ. ಆಯಿತು ಊಟ ಮಾಡ್ಕೊಂಡೇ ಹೋಗ್ತೀವಿ ಅಂತೇಳಿ ಅವರು ಕೈ ಮುಗಿತಿದ್ದಾರೆ, ಇವರು ಕೈ ಮುಗಿತಿದ್ದಾರೆ, ಊಟ ಮಾಡಿಕೊಂಡು ಹೊರಡ್ತಾರೆ. ಆಮೇಲೆ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.